ವಿಪಕ್ಷದವರನ್ನ ಸದನದ ಟಿವಿಯಲ್ಲಿ ತೋರಿಸುತ್ತಿಲ್ಲ. ಯಾವ ನಟ್ಟು ಬೋಲ್ಟ್ ಲೂಸ್ ಆಗಿದೆ ಅಂತ ಹೇಳಿ. ವಿಪಕ್ಷದವರನ್ನ ಸದನದ ಟಿವಿಯಲ್ಲಿ ತೋರಿಸ್ತಾ ಇಲ್ವಲ್ಲ, ಅದ್ಯಾವ ನಟ್ಟು ಬೋಲ್ಟ್ ಲೂಸ್ ಆಗಿದೆ ಅಂತ ಸ್ವಲ್ಪ ಹೇಳಿ. ಲೂಸ್ ಆಗಿರುವ ನಟ್ಟು ಬೋಲ್ಟ್ ಸರಿ ಮಾಡಿ. ಕಲಾಪದಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಲು ಫೈಟ್ ನಡೆದಿದೆ. ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಬೋಲ್ಟ್ ನಟ್ಟು ಸರಿ ಇಲ್ಲ ಅಂತ ಸರಿ ಮಾಡಿಯಲ್ಲ. ಓಕೆ ಬೋಲ್ಟ್ ನಟ್ಟು ಸರಿ ಮಾಡಿಲ್ಲ, ನಮಗೆ ಕಾಣಲಿಲ್ಲ ಅಂದ್ರೆ ಹೆಂಗಾಗುತ್ತೆ? ಆಯ್ತು, ಲೂಸ್ ಆಗಿರಬೇಕಲ್ಲ. ಯಾವ ಬೋಲ್ಟ್ ನಟ್ಟು ಲೂಸ್ ಆಗಿದೆ ನೋಡು, ಅದನ್ನ ಸರಿ ಮಾಡಬೇಕಲ್ಲ. ಆಯ್ತು ಮಾರ, ಈಗ ಇಲ್ಲಿಂದ ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರಲಿ, ಪ್ರತಿಪಕ್ಷದವ್ರದ್ದು ಕೂಡ ಬೋಲ್ಟ್ ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಂವಿಧಾನ ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಸರಿ ಬರ್ಸೇನೆ. ಈಗ ನೋಡಿ, ಡಿಸಿಎಂ ಡಿಕೆ ನಟ್ಟು ಬೋಲ್ಟ್ ಮಾತಿಗೆ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟ್ ಟೈಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸ್ಯಾಂಡಲ್ವುಡ್ ನಟ ನಟಿಯರಿಗೆ ಏನ್ ಮಾತನಾಡಿದ್ರು ಅದರ ಬಗ್ಗೆ ವಿಜಯೇಂದ್ರ ಆಕ್ರೋಶ. ಅಧಿಕಾರ ಶಾಶ್ವತ ಅಲ್ಲ, ಯಾರು ನಿಮ್ಮ ಗುಲಾಮರಲ್ಲ. ಅಧಿಕಾರ ಶಾಶ್ವತ ಅನ್ನೋ ವರ್ತನೆ ಸರಿಯಲ್ಲ ಅಂತ ಹೇಳಿ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಭಂಡತನ ಬಿಟ್ಟು ತಪ್ಪಿಗೆ ಡಿಕೆ ಶಿವಕುಮಾರ್ ಅವರು ಕ್ಷಮೆಯಾಚಿಸಬೇಕು. ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗರಂ. ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ಗೆ ವಿನಮ್ರವಾಗಿ ಹೇಳ್ತಾ ಇದ್ದೇನೆ, ಅಧಿಕಾರ ಶಾಶ್ವತ ಅಲ್ಲ, ಯಾರೂ ನಿಮ್ಮ ಗುಲಾಮರಲ್ಲ. ಇವತ್ತು ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಏನಿದೆ ಇವತ್ತು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಬಂಡತನವನ್ನು ಬಿಟ್ಟು ಆಗಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಯಾಚಿಸ್ಬೇಕು ಅವರು. ನಾನು ಮಾನ್ಯ